ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಮಾರ್ನಿಂಗಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿ ತುಂಬ ದಿವಸ ಆಗಿತ್ತು ಅಂತ ಹೇಳ್ಬೋದು. ನನ್ನ ಬಾಣಂತನ ನಾನು ಹೇಗೆ ಮಾಡಿಕೊಂಡೆ, ಮತ್ತು ನನ್ನ ಪೋಸ್ಟ್ ಪಾರ್ಟಮ್ ಜರ್ನಿ ಹೇಗಿದೆ, ನನ್ನ ಮಕ್ಕಳನ್ನ ನಾನು ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಒಂದು ಸಣ್ಣದಾಗಿ ಒಂದು ವ್ಲಾಗ್ ಮಾಡಿದ್ದೀನಿ ಅಷ್ಟೇ. ನನ್ನ ಪೋಸ್ಟ್ ಪಾರ್ಟಮ್ ಕೇರ್ ಬಂದ್ಬಿಟ್ಟು 1.5 ಮಂತ್ಸ್ ಇತ್ತು ಅಷ್ಟೇ. ಅದಾದಮೇಲೆ ಸ್ವಲ್ಪನೇ ನಾನೇ ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಒಂದು 2 ಮಂತ್ಸ್ವರೆಗೂ ನಾನು ಮೇಡ್ ಇಟ್ಕೊಂಡಿದ್ದೆ, ಯಾಕಂದರೆ ಸ್ವಲ್ಪ ತಣ್ಣೀರೆಲ್ಲ ಮುಟ್ಟಬಾರ್ದು ಅಂತ ಹೇಳಿ. ಅದಾದಮೇಲೆ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಈಗ ನಿಜ ನನ್ನ ಕೆಲಸ ಎಲ್ಲ ಪ್ರತಿಯೊಂದು ಮನೆ ನೋಡ್ಕೊಳ್ಳೋದಿರ್ಬೋದು, ನನ್ನ ಮಕ್ಕಳು ನೋಡ್ಕೊಳ್ಳೋದಿರ್ಬೋದು, ಎಲ್ಲನೂ ನಾನೇ ಮಾಡ್ಕೋತಾ ಇದ್ದೀನಿ. ನನಗಾಗಲಿ ನನ್ನ ಮಗುಗಾಗಲಿ ಯಾವುದೇ ಥರ ಸಮಸ್ಯೆ ಆಗಿಲ್ಲ. ನಾವಿಬ್ಬರು ಆರೋಗ್ಯವಾಗಿದ್ದೀವಿ. ಮತ್ತು ನಾವು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇದ್ದರೆ ಖಂಡಿತ ನಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸು ಬರೋದಿಲ್ಲ ಅಂತಲೇ ಹೇಳ್ಬೋದು. ನಮಗೆ ಇದಾಗಲ್ಲ ಅದಾಗಲ್ಲ, ಅಯ್ಯೋ ನಮ್ಗೆ ಏನಾಗ್ಬಿಡುತ್ತೋ ಅಂತ ನಾವು ತಲೆಯಲ್ಲಿ ಹಾಕ್ಕೊಂಡು ಅದನ್ನೇ ಯೋಚನೆ ಮಾಡ್ತಾ ಕೂತ್ರೆ ಏನು ಮುಂದೆ ನಾವು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಮಕ್ಕಳದ್ದು ಎಜುಕೇಷನ್ ನೋಡಬೇಕು, ಅದ್ರ ಜೊತೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ನಮಗೆ ಸ್ವಲ್ಪ ಕಷ್ಟ ಅಂತ ಖಂಡಿತ ಅನಿಸುತ್ತೆ. ಏನು ನಾವೇನು ಮಷಿನ್ ಅಲ್ವಾ, ಎಲ್ಲನೂ ಹ್ಯಾಂಡ್ಲ್ ಮಾಡಿಕೊಂಡು ಎಲ್ಲ ಮಾಡೋಕ್ಕೆ. ಯಾಕಂದರೆ ನಮಗೂ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ನೈಟಲ್ಲಿ ನಿದ್ದೆ ಇರಲ್ಲ ಪ್ರಾಪರಾಗಿ, ಮತ್ತು ಬೇಬಿಗೆ ಫೀಡ್ ಮಾಡಬೇಕು, ಮಗನಿಗೆ ಅವನಿಗೂ ಊಟ ತಿನ್ನಿಸ್ಬೇಕು, ಅವನು ಹ್ಯಾಂಡಲ್ ಮಾಡಬೇಕು, ಜೊತೆಗೆ ಮನೇನೂ ಹ್ಯಾಂಡಲ್ ಮಾಡಬೇಕಲ್ವ. ಸೊ ಸ್ವಲ್ಪ ಸ್ಟ್ರೆಸ್ ಅಂತ ಅನಿಸುತ್ತೆ, ಮೂಡ್ ಸ್ವಿಂಗ್ಸ್ ಎಲ್ಲ ಆಗುತ್ತೆ. ಆ ಟೈಮಲ್ಲಿ ಏನಂತಂದರೆ ನಮಗೆ ನಾವೇನೇ ಸಮಾಧಾನ ಹೇಳ್ಕೋಬೇಕು. ಮತ್ತು ನನ್ನ ಕೈಯಲ್ಲಿ ಆಗುತ್ತೆ, ನಾನು ಯಾವುದೇ ಥರದ್ರಲ್ಲೂ ವೀಕ್ ಆಗಲ್ಲ, ನಾನು ಸ್ಟ್ರಾಂಗ್ ಆಗಿ ಇರ್ತೀನಿ, ಖಂಡಿತ ನಾನು ಮಾಡ್ತೀನಿ ಅಂತ ಹೇಳಿ ನಾವು ಏನರಲ್ಲಾದರೂ ಒಂದರಲ್ಲಿ ಇನ್ವಾಲ್ವ್ ಆಗಬೇಕು. ಇವಾಗ ನಮ್ಮ ಏನೋ ಮನೆ ಕೆಲಸ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಆಗ್ಬೋದು, ಬುಕ್ಸ್ ಓದೋದಾಗಿರ್ಬೋದು, ಇಲ್ಲ ಟಿ ವಿ ನೋಡೋದಾಗಿರ್ಬೋದು, ಅಥವಾ ಯೂಸ್ಫುಲ್ಲಾಗಿ ಅಡುಗೆ ಮಾಡೋದಾಗಿರ್ಬೋದು, ಆ ಥರ ಏನಾದರೂ ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಆ ಥರ ಯಾವುದ್ರಲ್ಲ ನಮ್ಗೆ ಫ್ರೀ ಟೈಮ್ ಸಿಕ್ಕಿದಾಗ ನಾವು ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಖಂಡಿತ ನಮಗೆ ಯಾವುದೇ ಥರ ಯೋಚನೆಗಳು ತಲೆಯಲ್ಲಿ ಬರೋದು ಇಲ್ಲ. ನಾವು ಸಹ ಆರಾಮಾಗಿರ್ತೀವಿ. ಅಥವಾ ನಾಳೆ ದಿನ ನಾವೇನು ಮಾಡಬೇಕು, ಏನು ಅಡುಗೆ ಮಾಡಬೇಕು, ಮನೇಲಿ ಇನ್ನೇನು ಕೆಲಸ ಪೆಂಡಿಂಗ್ ಉಳ್ಕೊಂಡಿದೆ, ಅದನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೋಬೇಕು. ನಿಜ ಒಂದು ಪ್ಲ್ಯಾನಿಂಗ್ ಅನ್ನೋದು ಲೈಫಲ್ಲಿ ತುಂಬಾ ಮುಖ್ಯ ಅಂತ ಹೇಳ್ತೀನಿ. ನಾವು ಪ್ಲ್ಯಾನ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ. ನಾವು ಅನ್ಪ್ಲ್ಯಾನ್ಡಲ್ಲಿ ಏನೇ ಒಂದು ಮಾಡ್ಲಿಕ್ಕೆ ಹೋದ್ರೂ ಅದು ಕರೆಕ್ಟಾಗಿ ಆಗಲ್ಲ. ಪ್ಲ್ಯಾನಿಂಗ್ ಮಾಡಿಕೊಂಡು ಅದನ್ನು ನೋಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ಲು, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾವು ಕೆಲವೊಂದನ್ನು ಮರ್ತೋಗ್ತೀವಲ್ವ, ಸೊ ಅದನ್ನು ಬರ್ದಿಟ್ಕೊಂಡು ಅದನ್ನು ಮತ್ತೆ ನೋಡ್ತಾ ಇರೋದ್ರಿಂದ ನಮಗೂ ಇನ್ನು ಈ ಕೆಲಸ ಪೆಂಡಿಂಗ್ ಇದೆ, ನಾವು ಇದನ್ನು ಮಾಡಬೇಕಾ ಅಂತ ಹೇಳಿ ಇನ್ನು ಫಾಸ್ಟಾಗಿ ಆಗೋಕ್ಕೆ ಶುರುವಾಗ್ತೀವಿ. ಸೋಂಬೇರಿತನ ಅನ್ನೋದು ಬರಲ್ಲ, ಇನ್ನು ಫಾಸ್ಟ್ ಆಗ್ತೀವಿ. ಮತ್ತು ಆ ಕೆಲಸಗಳೆಲ್ಲನೂ ಕಂಪ್ಲೀಟ್ ಆಗೋಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ, ಜನ ನೋಡಿದವ್ರು ಏನು ಮಾತಾಡ್ತಾರೋ ಅನ್ನೋದನ್ನ ಮೈಂಡಿಂದ ಫಸ್ಟು ತೆಗೆದಾಕಬೇಕು. ನಾವು ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು. ನಮ್ಮನ್ನು ನಾವು ಹೇಗೆ ಪಾಸಿಟಿವ್ ಆಗಿ ಇಟ್ಕೋಬೋದು, ನಮ್ಮ ಸರೌಂಡಿಂಗ್ನ ನಾವು ಹೇಗೆ ಪಾಸಿಟಿವ್ ಆಗಿ ಇಟ್ಕೋಬೋದು ಅನ್ನೋದನ್ನ ಥಿಂಕ್ ಮಾಡಬೇಕು. ಮತ್ತು ನಮ್ಮ ಮಕ್ಕಳ ಜೊತೆ ನಾವು ಹೇಗೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು, ಫ್ಯಾಮಿಲಿ ಜೊತೆ ಹೇಗೆ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡೋದು ಅನ್ನೋದನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಅದಕ್ಕೆ ಏನು ಕೆಲಸ ಆಗಬೇಕು ಅದನ್ನು ಮಾಡಬೇಕು. ಅದು ಬಿಟ್ಟು ನಾವು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅಯ್ಯೋ ಅವ್ರು ಹೀಗೆ ಮಾತಾಡ್ಬಿಡ್ತಾರಲ್ಲ, ಹಾಗೆ ಅನ್ಕೋತಾರಲ್ಲ, ಹೀಗೆ ಹೇಳ್ತಾರಲ್ಲ ಅಂತ ಖಂಡಿತ ಅದನ್ನು ತಲೆಗೆ ಹಾಕ್ಕೋಬೇಡಿ. ಅದೇ ನಮಗೆ ಸ್ಟ್ರೆಸ್ ಆಗೋದು ಅಂತ ಹೇಳ್ತೀನಿ. ನೀವು ನಿಮಗೆ ಏನು ಗೊತ್ತಿರುತ್ತೆ, ನಿಮ್ಗೆ ಏನು ಬರುತ್ತಲ್ಲ ಅದರಲ್ಲಿ ಹ್ಯಾಪಿನೆಸ್ನ ಹುಡ್ಕೊಳ್ತಾ ಹೋಗಿ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅವ್ರಿಗೆ ಒಳ್ಳೆ ಎಜುಕೇಷನ್ ಆಗಲಿ, ಕಲ್ಚರ್ ಆಗಲಿ, ಅದನ್ನು ಕೊಡೋಕ್ಕೆ ಟ್ರೈ ಮಾಡಿ. ಅವ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಆಗ ಖಂಡಿತ ನಿಮಗೆ ಬೇರೆದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೋಗೋದು ಇಲ್ಲ, ನೆಗೆಟಿವ್ ಥಾಟ್ಸು ಬರಲ್ಲ. ಆದಷ್ಟು ನೆಗೆಟಿವಿಟಿ ಮಾತಾಡೋರಿಂದ ದೂರ ಇರಿ. ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ನಿಮಗೆ ನೆಗೆಟಿವ್ ಥಾಟ್ಸ್ ಬಂದ್ರೂ ಅದನ್ನು ಪಾಸಿಟಿವ್ ಆಗಿ ಹೇಗೆ ಥಿಂಕ್ ಮಾಡ್ಬೋದು, ಅದರಲ್ಲಿ ಪಾಸಿಟಿವಿಟಿ ನಾನು ಹೇಗೆ ನೋಡ್ಬೋದು ಅನ್ನೋದು ಟ್ರೈ ಮಾಡಿ.
ಅದು ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ನನ್ನ ಮಗಳಿಗೆ ನಾನು ತೆಂಗಿನ ಎಣ್ಣೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಬೇವಿನ ಸೊಪ್ಪಿನ ಪೌಡರ್ ಮತ್ತು ಅರಿಶಿನ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಮಸಾಜ್ ಮಾಡ್ತೀನಿ. ಒಂದು 15 to 20 ಮಿನಿಟ್ಸ್ ಮಸಾಜ್ ಮಾಡ್ತೀನಿ. ಅದಾದಮೇಲೆ ನಾನೇ ಅವಳಿಗೆ ಸ್ನಾನ ಮಾಡಿಸ್ತೀನಿ. ನಮ್ಮ ತಾಯಂದಿರೆಲ್ಲ ಎಷ್ಟು ಸ್ಟ್ರಾಂಗ್ ಇದ್ದಾರಲ್ವ, ಅವ್ರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ನಾವು ಏನೂ ಇಲ್ಲ. ಅವರಾದರೆ ಕೈಯಲ್ಲೇ ಬಟ್ಟೆ ಒಗಿತಿದ್ರು, ಕೆಲ್ಸಕ್ಕೆ ಹೋಗಿ ಬರ್ತಾಯಿದ್ರು, ಮನೆ ಜವಾಬ್ದಾರಿ ಪೂರ್ತಿ ನಿಭಾಯಿಸ್ತಾ ಇದ್ರು ಅವರೇನೆ. ಬಟ್ ಈಗ ಆಗಿಲ್ಲ ಅಲ್ವಾ, ವಾಷಿಂಗ್ ಮಿಷಿನ್ ಬಟ್ಟೆ ಹೋಗ್ಕೊಡುತ್ತೆ, ಮಿಕ್ಸರ್ ಗ್ರೈಂಡರ್ ಇದೆ, ಪ್ರತಿಯೊಂದು ಈಗ ನಮಗೆ ಮಷಿನ್ಸೇ ಮಾಡಿಕೊಡುತ್ತೆ. ನಮ್ಮ ಕೈ ಕೆಲಸಕ್ಕಿಂತ ಮೆಷಿನ್ ಕೆಲಸನೇ ಜಾಸ್ತಿ ಆಗಿದೆ. ಆದರೂ ನಮ್ಮ ಕೈಲಿ ಆಗಲ್ಲ ಅಂತ ನಾವು ಯಾಕೆ ಯೋಚನೆ ಮಾಡಬೇಕಲ್ವಾ? ಖಂಡಿತ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಮಾಡ್ತೀವಿ. ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೇಕಷ್ಟೇನೆ ಪ್ರತಿಯೊಂದು ಕೆಲಸನೂ. ನಾನು ಪುಳಿಯೋಗರೆ ಗೊಜ್ಜುನೆಲ್ಲ ಫಸ್ಟೇ ಮಾಡಿ ಇಟ್ಕೋತೀನಿ. ಇವಾಗ ನೆಕ್ಸ್ಟ್ ಡೇ ನಾವು ಪೂಜೆ ಕೆಲಸ ಇದೆ ಅಂತ ಅನ್ನುವಾಗೆಲ್ಲ ಈ ಥರ ಗೊಜ್ಜು, ಚಿತ್ರಾನ್ನ ಗೊಜ್ಜು, ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಟಿಫನ್ಗೆ ಬೇಗ ಆಗುತ್ತೆ. ಅದ್ರ ಜೊತೆ ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೆ ದೇವರಿಗೆ ನೈವೇದ್ಯಕ್ಕೆ ಅಂತ. ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ಪುಳಿಯೋಗರೆ ಮತ್ತು ಪೊಂಗಲ್ಲು ಎರಡು ಕಾಂಬಿನೇಷನು ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಅದಾದಮೇಲೆ ಇಲ್ಲಿ ನಾನು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಎಲ್ಲ ಥರ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಬೇಳೆ ಸಾಂಬಾರು ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಆದಷ್ಟು ನಾವು ಬೇಗ ಎದ್ದೊಳೋದ್ರಿಂದ ನಮಗೆ ಡೇ ತುಂಬಾ ಚೆನ್ನಾಗಿ ಹೋಗುತ್ತೆ. ಇದನ್ನು ನಾನು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ. ಮತ್ತು ನನ್ನ ಲೈಫಲ್ಲಿ ನಾನು ಮಾಡ್ಕೊಂಡಿರೋ ಚೇಂಜಸ್ ಅಂದ್ರೂ ಅದೇನೆ. ಮಾರ್ನಿಂಗ್ ನಿಮ್ಗೆ ಎಷ್ಟು ಬೇಗ ಆಗುತ್ತೆ, 5 ಆಗಿರ್ಬೋದು, 5:30 ಆಗಿರ್ಬೋದು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎದ್ದೊಳಿ. ಆ ಡೇ ನಿಮ್ಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಮತ್ತು ನಿಮ್ಮ ಕೆಲಸ ಎಲ್ಲ ಆರಾಮಾಗುತ್ತೆ. ಬರ ಸ್ಟ್ರೆಸ್ಸಿಂದ ಯಾವುದೂ ಆಗಲ್ಲ. ಸ್ಲೋ ಆಗಾದ್ರೂ ನಿಧಾನಕ್ಕೆ ಒಂದೊಂದೇ ಕೆಲಸ ಎಲ್ಲನೂ ಕ್ಲೀನಾಗಿ ಆಗುತ್ತೆ ಮತ್ತು ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ತೀರ. ಇವಾಗ ನೀವು ಸ್ವಲ್ಪ ಲೇಟಾಗಿ ಎದ್ರಿ ಅಂತ ಅಂದ್ಕೊಳ್ಳಿ, ಅಯ್ಯೋ ಟೈಮ್ ಆಯ್ತಲ್ಲಪ್ಪ, ಇನ್ನು ಆ ಕೆಲಸ ಆಯ್ತು, ಈ ಕೆಲಸ ಆಯ್ತು, ಮಗನ ಸ್ಕೂಲ್ ಕಳಿಸ್ಬೇಕು ಅಂತೇಳಿ ಫುಲ್ ಸ್ಟ್ರೆಸ್ ಆಗುತ್ತೆ. ಅದೇ ನೀವು ಸ್ವಲ್ಪ ಬೇಗ ಎದ್ದರೆ ಕಾಮಾಗಿ ಎಲ್ಲ ಕೆಲಸನೂ ಆಗುತ್ತೆ. ನಿಮ್ಮ ಮೈಂಡೂ ತುಂಬಾ ಪೀಸ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನನ್ನ ಬಾಣಂತನ ಅನ್ನೋ ವಿಷಯಕ್ಕೆ ಬಂದರೆ, ನಾನು ಈಗ ಸದ್ಯಕ್ಕೆ ಎಲ್ಲ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ. ಮತ್ತು ಫುಡ್ಡಲ್ಲಿ ನಾನು ಎಲ್ಲ ಥರ ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು ಎಲ್ಲ ತಿಂತಾ ಇದ್ದೀನಿ. ಒಬ್ರೊಬ್ರದ್ದು ಬಾಡಿ ಕಂಡೀಷನ್ ಒಂದೊಂದು ಥರ ಇರುತ್ತೆ. ಒಬ್ರೊಬ್ರು ಬೇಗ ರಿಕವರ್ ಆಗ್ತಾರೆ, ಒಬ್ರೊಬ್ರು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಆದಷ್ಟು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸು ಮತ್ತು ಗ್ರೀನ್ ಲೀವ್ಸು ಇವನ್ನೆಲ್ಲ ತಿನ್ನೋದ್ರಿಂದ ನಮಗೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಈಗ ಸದ್ಯಕ್ಕೆ ನಾನು ಎಲ್ಲ ಥರ ಫುಡ್ಡು ತಿಂತಾ ಇದ್ದೀನಿ. ಮತ್ತು ಆದಷ್ಟು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಊಟದಲ್ಲಿ. ಅದು ನಮಗೆ ತುಂಬ ಬ್ಲಡ್ ಲಾಸ್ ಆಗಿರುತ್ತಲ್ಲ, ಅದನ್ನೆಲ್ಲ ರಿಕವರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನಮ್ಮ ಮನೆಯವ್ರು ಆಮ್ಲೆಟ್ ಕೇಳಿದ್ರು ಅಂತ ಹೇಳಿ ಅವ್ರಿಗೆ ಆಮ್ಲೆಟ್ ಹಾಕ್ಕೊಟ್ಟು, ಅದಾದಮೇಲೆ ಮತ್ತೆ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿ ನನಗೆ ಸ್ನಾನ ಮಾಡ್ಕೊಂಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡು ಪೂಜೆನೂ ಮಾಡಿದೆ. ನಿಜ ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಹೇಳ್ಬೋದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಗ ತುಂಬ ದಿವಸದಿಂದ ಸೈಕಲ್ ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ದ. ಸರಿ ಅವನಿಗೆ ಸೈಕಲ್ ಕೊಡ್ಸೋಣ ಅಂತ ಹೋದ್ವಿ. ಅಲ್ಲಿ ಒಂದು ಕಡೆ ನೋಡಿದ್ವಿ, ನಮ್ಗೆ ಅಷ್ಟು ಏನು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಅದಾದಮೇಲೆ ಡೆಕತ್ಲಾನಲ್ಲಿ ನೋಡೋಣ, ಅಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ಅಲ್ಲಿ ಹೋಗಿದ್ವಿ. ಅಲ್ಲಿ ನೋಡಿದ್ವಿ, ಚೆನ್ನಾಗಿತ್ತು ಕ್ವಾಲಿಟಿ. ಮತ್ತು ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಬಟ್ ಆದರೂ ಓಕೆ, ಮಕ್ಕಳು ತುಂಬ ದಿವಸ ಇಟ್ಕೊಂಡು ಓಡಿಸ್ತಾರಲ್ವ, ಅವ್ರು ರಫ್ ಯೂಸು ಮಾಡ್ತಾರೆ, ಕೆಳಗೆ ಬೀಳ್ಸೋದು ಎಲ್ಲ ಮಾಡ್ತಾರಲ್ವ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಬಾಳಿಕೆ ಬರುತ್ತೆ ಅಂತ ಹೇಳಿ ಅಲ್ಲೇನೆ ಫೈನಲಿ ಸೈಕಲ್ ಕೊಡಿಸಿದ್ವಿ. ಅವನೇ ಸೆಲೆಕ್ಟ್ ಮಾಡ್ದ, ನನಗೆ ಈ ಕಲರ್ ಬೇಕು ಅಂತ ಹೇಳಿ ಅವನೇ ತಗೊಂಡ. ಇಲ್ಲಿ ನೋಡಿ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಸೀಟ್ ಆಗಿರ್ಬೋದು ಮತ್ತು ಗಾರ್ಡ್ ಅದೇನೇನೋ ಫಿಕ್ಸ್ ಮಾಡ್ತಾಯಿದ್ರು, ಅದನ್ನೆಲ್ಲ ನಾವು ಸಪ್ರೇಟಾಗಿ ತೊಗೋಬೇಕಂತೆ. ಸೊ ಅದು ಏನೇನು ಬೇಕು ಅಂತ ಹೇಳಿ ಅದನ್ನು ತಗೊಂಡು ಫಿಕ್ಸ್ ಮಾಡಿಸ್ಕೊಂಡ್ವಿ. ಈಗ ಮನೆಗೆ ಹೊರಟ್ವಿ. ಇಷ್ಟೇ ಇವತ್ತಿನ ವ್ಲಾಗು. ನನಗೆ ಗೊತ್ತಿರೋಷ್ಟು ನನ್ನ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ನೂ ನಿಮಗೆ ಲಾಂಗ್ ವಿಡಿಯೋಸ್ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.